ಚಟ್ನಿ ಪುಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮೈಸೂರಲ್ಲಿ ದಿ ಮಂತ್ರಾಲಯಂ ಕೆಫೆ ಅಂತ ರೀಸೆಂಟಾಗಿ ಶುರು ಮಾಡಿದ್ದಾರೆ. ಅಂದರೆ 3-4 ಮಂತ್ಸಿಂದ ಶುರು ಮಾಡಿದಾರಂತೆ. ತುಂಬ ಚೆನ್ನಾಗಿರೋಂಥ ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಚಿತ್ರಾನ್ನ, ರೈಸ್ ಬಾತು ಇಷ್ಟೆಲ್ಲ ಸಿಗುತ್ತಂತೆ. ಬಟ್ ಅಲ್ಟಿಮೇಟ್ ಅನ್ನುವಂಥದ್ದು ಚಿತ್ರಾನ್ನ, ಇಡ್ಲಿ, ದೋಸೆ. ಎಲ್ಲಿ ಅಂದರೆ ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟು ಗೀತಾ ಕಾನ್ವೆಂಟ್ ಅಂತ ಇದೆ. ಮತ್ತು ಇನ್ನು ನ್ಯೂ ಡಿ ಸಿ ಆಫೀಸು ನನ್ನ ಹಿಂದೆಗಡೆನೇ ಇದೆ. ಅದರ ಮುಂಭಾಗದಲ್ಲೇ ದಿ ಮಂತ್ರಾಲಯಂ ಕೆಫೆ ಅಂತ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸ್ಟ್ರೀಟ್ ಫುಡ್ನ ಇಟ್ಟು ರನ್ ಮಾಡ್ತಾ ಇದ್ದಾರೆ. ನಾನು ಬಂದಿದ್ದೀನಿ, ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದೋಸೆ ಹಾಗೂ ಇಡ್ಲಿ ಕೊಡಿಸ್ತೀನಿ ಇವತ್ತು. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಮಧು ಅಂತ ಹೇಳ್ಬಿಟ್ಟು. ಮಧು ಅವರು, ದಿ ಮಂತ್ರಾಲಯಂ ಕೆಫೆ ಯಾವಾಗಿಂದ ಶುರುವಾಗಿದೆ? ಸರ್ ದಿ ಮಂತ್ರಾಲಯಂ ಕೆಫೆ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಸರ್ ಸ್ಟಾರ್ಟ್ ಆಗಿ. ಏನೇನೆಲ್ಲ ಸಿಗುತ್ತೆ ಸರ್? ಸರ್ ಸ್ಪೆಷಲಾಗಿ ಅರ್ಲಿಯರ್ ನಾವು ಇಡ್ಲಿ ಮಾಡ್ತಿದ್ವಿ. ಇವಾಗ ದಿ ಮಂತ್ರಾಲಯಂ ಕೆಫೆ ಸ್ಟಾರ್ಟ್ ಮಾಡಾದ್ಮೇಲೆ ಮಸಾಲಾ ಐಟಮ್ಸ್ ಲೈಕ್ ದೋಸೆ ಐಟಮ್ಸ್ ಆ್ಯಡ್ ಮಾಡಿದ್ದೀವಿ ಸರ್. ಎಸ್ಪೆಷಲಿ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಪುಡಿ ದೋಸೆ, ಆಮೇಲೆ ಪ್ಲೇನ್ ದೋಸೆ ಸೆಟ್, ಮತ್ತು ಇಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸೆಟ್ ದೋಸೆ ಒಂದು ಎಕ್ಸ್ಟ್ರಾ ಮಾಡ್ತಾಯಿದ್ದೀವಿ ಸರ್. ಅದಲ್ಲದೆ ನಮಗೆ ಪುಡಿ ಇಡ್ಲಿ ಸಿಗುತ್ತೆ ಸರ್, ನಾರ್ಮಲ್ ಇಡ್ಲಿ ಸಿಗುತ್ತೆ ಸರ್, ಮಲ್ಲಿಗೆ ತುಪ್ಪದ ಇಡ್ಲಿ ಕೊಡ್ತೀವಿ ಸರ್. ಇಲ್ಲಿ ಮಲ್ಲಿಗೆ ತುಪ್ಪದ ಇಡ್ಲಿ ಕೊಡ್ತೀವಿ ಸರ್. ಎಸ್ಪೆಷಲಿ ನಾವು ಯೂಸ್ ಮಾಡೋಂಥ ರೈಸು ಮಲ್ಲಿಗೆ ರೈಸು ಯೂಸ್ ಮಾಡ್ತೀವಿ ಸರ್ ಇಡ್ಲಿಗೆ. ಇಡ್ಲಿಗೂ ಅಷ್ಟೇ ಮತ್ತು ದೋಸೆಗೂ ಅಷ್ಟೇ. ಸೊ ದಟ್ ಅದು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ, ಮತ್ತು ಇಡ್ಲಿನೂ ಸ್ಮೂತ್ ಆಗಿರುತ್ತೆ ಸರ್. ಅದಕ್ಕೋಸ್ಕರ ಸರ್. ಏನು ಸರ್ ಸ್ಪೆಷಲ್ ನಿಮ್ಮಲ್ಲಿ ಬಂದಾಗ ಇದು ಸ್ಪೆಷಲಾಗಿ ಸಿಗುತ್ತೆ ಅನ್ನುವಂಥದ್ದು ಯಾವುದು? ಸ್ಪೆಷಲಾಗಿ ಸರ್ ಎಸ್ಪೆಷಲಿ ಇಲ್ಲಿ ಫಾಸ್ಟ್ ಮೂವಿಂಗ್ ಅಂತಂದರೆ ನಮ್ಮದು ಪುಡಿ ಇಡ್ಲಿನೇ ಚೆನ್ನಾಗಿ ಹೋಗುತ್ತೆ ಸರ್. ಪುಡಿ ಇಡ್ಲಿ ಮತ್ತು ನಾರ್ಮಲ್ ಇಡ್ಲಿ ಮತ್ತು ತುಪ್ಪ ಹಾಕ್ಕೊಡ್ತೀವಿ ಸರ್. ತುಪ್ಪ ಬೆಣ್ಣೆ ಎಲ್ಲ ನಾವು ಹಾಕ್ಕೊಡ್ತೀವಿ ಸರ್. ಅದು ಕಾಂಪ್ಲಿಮೆಂಟ್ರಿ ಹಾಕ್ಕೊಡ್ತೀವಿ ಸರ್. ಓಕೆ. ದೋಸೆ ಅಂದರೆ ಯಾವ್ದು ಜಾಸ್ತಿ ಹೋಗುತ್ತೆ? ದೋಸೆ ಸರ್ ಮೈಸೂರು ಮಸಾಲೆ ದೋಸೆ ಫೇಮಸ್ ಸರ್ ಇಲ್ಲಿ. ಅದು ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ದೀವಿ ಸರ್. ನಾವು ಬೇರೆ ಕಡೆ ವಿಚಾರಿಸಿದ್ರೆ ನಿಮಗೆ ಆಲ್ಮೋಸ್ಟ್ 80 ರೂಪೀಸಿಂದ 90 ರೂಪೀಸ್ ಇರುತ್ತೆ. ನಾವು 50 ರೂಪೀಸ್ ಕೊಡ್ತೀವಿ ಸರ್ ಇಲ್ಲಿ ಮಸಾಲೆ ದೋಸೆ. ಮತ್ತು ಪ್ಲೇನ್ ದೋಸೆ 40 ರೂಪೀಸ್ ಕೊಡ್ತೀವಿ. ಸೆಟ್ ಮಸಾಲೆ 60 ರೂಪೀಸ್ ಕೊಡ್ತೀವಿ ಸರ್. ಮತ್ತು ಮಿನಿ ಮಸಾಲೆ ದೋಸೆನೂ ಮಾಡ್ತೀವಿ ಸರ್. ಓಕೆ ಸರ್. ಇದನ್ನು ಈಗಲೂ ನಡೆಸ್ಕೊಂಡು ಹೋಗ್ತಿರೋದು ನಮ್ಮ ತಂದೆ ತಾಯಿನೇ ನಡ್ಕೊಂಡು ಹೋಗ್ತಿರೋದು. ಈಗ ಇದನ್ನು ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕ ಹಟ್ಟಿಂದ ಕೆನೋಪಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಇಡ್ಲಿ ಬ್ರೋ ಅಂತ. ಸ್ಟಾರ್ಟಿಂಗ್ ನನಗೆ ಅಂದರೆ ಫುಡ್ ಬಿಸ್ನೆಸ್ ನಮ್ಮದೇ ಫ್ಯಾಷನ್. ಸೊ ದಟ್ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸರ್. ಆಲ್ಮೋಸ್ಟ್ ನಮ್ಮ ರಾಯರ ಕೃಪೆಯಿಂದ ಸರ್ 1 ವರ್ಷದಿಂದ ಚೆನ್ನಾಗಿ ನಡೀತು. ಸೊ ದಟ್ ಇವಾಗ ಎಕ್ಸ್ಪೆಂಡ್ ಮಾಡೋಣ, ಇದನ್ನು ಜನಗಳಿಗೆ ಇನ್ನೂ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ದಿ ಮಂತ್ರಾಲಯ ಕೆಫೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಲಾಸ್ಟ್ 2 ಮಂತ್ಸಿಂದ ಮಾಡ್ತಾ ಇದ್ದೀವಿ ಸರ್. ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಸರ್ ಆ್ಯಕ್ಚುಲಿ ಈಗ ನಾವು ಇಲ್ಲಿ 5:30 ಸ್ಟಾರ್ಟ್ ಮಾಡಿದ್ರೆ ಅಪ್ ಟು 11 o'clock ತನಕ ಇರ್ತೀವಿ ಸರ್. ಮಂತ್ರಾಲಯಂ ಕೆಫೆಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಆ್ಯಕ್ಚುಲಿ ಇದು ಮೈಸೂರಲ್ಲಿ ಸರ್, ನಿಯರ್ ಗೀತಾ ಕಾನ್ವೆಂಟು. ಈಗ ಹೊಸದಾಗಿ DC ಆಫೀಸ್ ಅಂತ ಏನು ಓಪನ್ ಆಗಿದೆ ಅದ್ರ ಆಪೋಸಿಟ್ ಮಾಡ್ತೀವಿ ಸರ್ ನಾವು ಸಂಜೆ ಟೈಮು. ಬೆಳಗ್ಗೆ ಟೈಮು ಸರ್ ನಿಯರ್ ಬೈ ಸಂಗೀತ ಕಾರ್ನರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಸಂಗೀತ ಕಾರ್ನ ಸಿದ್ಧಾರ್ಥ ಲೇಔಟಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಹೊತ್ತು ಬೇರೆ ಪ್ಲೇಸಲ್ಲಿ ಇರುತ್ತೆ? ಬೆಳಗ್ಗೆ ಬೇರೆ ಪ್ಲೇಸಲ್ಲಿ ಇರ್ತೀವಿ ಸರ್. ನೈಟ್ ಮಾತ್ರ ಇಲ್ಲಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ದಿ ಮಂತ್ರಾಲಯಂ ಕೆಫೆನಲ್ಲಿ ದೋಸೆ ಫೇಮಸ್ಸು. ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ದೋಸೆ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ದೋಸೆನೇ ತೊಗೊಂಡಿದ್ದೀನಿ. ದೋಸೆಯಲ್ಲಿ ನಾನು ಇವತ್ತು ತೊಗೊಂಡಿರುವಂಥದ್ದು ಮಸಾಲೆ ದೋಸೆ. ಅಂದರೆ ಅಲ್ಲಿ ಪುಡಿ ದೋಸೆ ಮಸಾಲೆ ದೋಸೆ ಎರಡೂ ಹಾಕ್ತಿದ್ರಾ, ಕನ್ಫ್ಯೂಸ್ ಆಗೋಯ್ತು ಯಾವ ದೋಸೆ ಕೊಟ್ಟರು ಅಂತ. ಸೊ ಹಂಗಾಗಿ ನೋಡ್ಬಿಟ್ಟು ಹೇಳಿದೆ. ಸೊ ಮಸಾಲೆ ದೋಸೆ ತೊಗೊಂಡಿದ್ದೀನಿ, ಗರಿಗರಿಯಾಗಿದೆ, ಕಲರ್ ಮಾತ್ರ ಬೆಂಕಿ ಬಾಸ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಲರು. ಮತ್ತು ಇನ್ನು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ನನಗೆ ಅದು ಬಹಳ ಇಷ್ಟ ಆಯಿತು. ಮತ್ತು ಇನ್ನು ಬಾಳೆ ಎಲೆ ಯೂಸ್ ಮಾಡ್ತಾರೆ. ಸೊ ಸುಮಾರು ಕಡೆ ಹೇಳ್ತಾನೆ ಇರ್ತೀವಿ ಬಾಳೆ ಎಲೆ ಯೂಸ್ ಮಾಡಿ ಅಂತ. ಕವರ್ ಯೂಸ್ ಮಾಡಿದಾಗಲೂ ಕೂಡ, ನಾವು ಶೂಟ್ ಮಾಡಿದಾಗಲೂ ಕೂಡ ನಾವು ಹೇಳಿರ್ತೀವಿ. ಸೊ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ನಾವು ಹೇಳಿರ್ತೀವಿ ಸೊ ಬಾಳೆ ಎಲೆ ಯೂಸ್ ಮಾಡಿ ಅಂತ. ತದನಂತರದಲ್ಲೇ ನಾವು ಶೂಟ್ನ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇವರು ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಹೇಳುವಂಥದ್ದೇನೂ ಇಲ್ಲ. ಸೊ ಅದ್ಭುತವಾಗಿರೋಂಥ ದೋಸೆ, ಇಡ್ಲಿನೂ ಚೆನ್ನಾಗಿರುತ್ತಂತೆ. ನೋಡುವ, ಜಾಗ ಇದ್ದರೆ ಟ್ರೈ ಮಾಡುವ, ಜಾಗ ಬೇಕಲ್ಲ ಎಲ್ಲದಕ್ಕೂ. ಸೊ ಗಟ್ಟಿ ಚಟ್ನಿ ಹಾಗೂ ದೋಸೆ. ಸೊ ದೋಸೆ ಆಲೂಗಡ್ಡೆ ಪಲ್ಯ ಏನೋ ಹಾಕಿದಾರಾ? ಹಾಕಿದ್ದಾರೆ. ಮಸಾಲೆ ದೋಸೆ ಅಂದಾಗ ಆಲೂಗಡ್ಡೆ ಪಲ್ಯ ಇಲ್ಲ ಅಂದರೆ ಮಜಾನೇ ಇರಲ್ಲ. ಸೊ ಗರಿಗರಿಯಾದಂಥ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ. ಮಸ್ತದ ದೋಸೆ ಬರೋ ಕರಮ್ ಅನ್ನತ್ತಾ, ಅದು ಒಂದು ಕಡೆಯಿಂದ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಕೆಂಪು ಖಾರ ಬೇರೆ ಬಳಸಿರ್ತಾರೆ. ಆ ಕೆಂಪು ಖಾರದ ಪುಡಿಯ ಆ ಟೇಸ್ಟು ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಇನ್ನು ಚಟ್ನಿನೂ ಕೊಟ್ಟಿರ್ತಾರೆ, ಚಟ್ನಿ ಜೊತೆಗೂ ಟ್ರೈ ಮಾಡ್ಬೋದು. ನಾವು ಕೇಳಿ ಹಾಕಿಸ್ಕೊಂಡ್ವಿ ಸರ್ ಗಟ್ಟಿ ಚಟ್ನಿ ಕೊಟ್ಬಿಡಿ ಅಂತ. ಸೊ ಹಾಗಾಗಿ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಅಂದಾಗ ನನಗೆ ಭಯ, ಹಸಿರು ಮೆಣಸಿನಕಾಯಿ ಖಾರ ಸರಿ ಕೊಡುತ್ತೆ ಅಂತ, ಬಟ್ ಅಂಥ ಖಾರ ಮಾಡಿಲ್ಲ. ಮತ್ತಿನ್ನು ಆ ಕಾಯಿಯ ಸಿಹಿ ಇದೆಯಲ್ಲ, ಅದು ನನಗೆ ಬಹಳನೇ ಇಷ್ಟ ಆಯಿತು. ಕಾಯಿ ಜಾಸ್ತಿ ಬಳಸಿ ಚಟ್ನಿ ಮಾಡಿದ್ದಾರೆ, ಚಟ್ನಿನೂ ಅಷ್ಟೇ ಟಾಪ್ ಆಗೈತೆ. ಸೊ ಸೂಪರ್, ದೋಸೆ ಮಾತ್ರ ಅಲ್ಟಿಮೇಟ್ ಆಗೈತೆ. ಸೊ ರಪ್ ಅಂತ ನೆಕ್ಸ್ಟು ಇಡ್ಲಿಗೆ ಹೋಗ್ಬಿಡೋಣ. ಇಡ್ಲಿನೂ ಸಖತ್ತಾಗಿ ಕಾಣಿಸ್ತಿದ್ದು. ಸೊ ಹಾಗಾಗಿ ಇಡ್ಲಿ ಬಿಡೋಕ್ಕೆ ಮನಸ್ಸಿಲ್ಲ, ಇಡ್ಲಿ ತೊಗೊಬಿಡೋಣ. ದೋಸೆ ಖಾಲಿ ಆಯಿತು. ದೋಸೆ ಖಾಲಿ ಆದಮೇಲೆ ಇಡ್ಲಿ, ಸಾಧಾರಣ ಇಡ್ಲಿ ಅಲ್ಲ, ಪುಡಿ ಇಡ್ಲಿ ತೊಗೊಂಡಿದ್ದೀನಿ. ಪುಡಿ ಇಡ್ಲಿಗೆ ಸಿಕ್ಕಾಬಿಟ್ಟೆ ತುಪ್ಪ ಹಾಕ್ಕೊಡ್ತಾರೆ. ಸೊ ರೆಗ್ಯುಲರ್ ಆಗಿ ಇಡ್ಲಿ ಸಿಗುತ್ತೆ, ಮತ್ತು ಪುಡಿ ಇಡ್ಲಿನೂ ಸಿಗುತ್ತೆ. ರೆಗ್ಯುಲರ್ ಇಡ್ಲಿಗೂ ಕೂಡ ತುಪ್ಪ ಹಾಕ್ಕೊಡ್ತಾರಂತೆ. ಸೊ ಪುಡಿ ಇಡ್ಲಿ ತೊಗೊಂಡ್ವಿ. ಸೊ ಇಡ್ಲಿ ಸಿಕ್ಕಾಬಿಟ್ಟೆ ಮೃದುವಾಗಿ ಕಾಣಿಸ್ತಿತ್ತು. ಸೊ ಇಡ್ಲಿ ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ಸೊ ಹಾಗಾಗಿ ಇಡ್ಲಿ ತೊಗೊಂಡಿದ್ದೀನಿ. ಒಂದ್ಸತಿ ಕ್ಲೋಸಪ್ಪಲ್ಲಿ ನೋಡಿಬಿಡಿ. ಸೊ ಗುರುವೇ, ಏನು ಈ ರೇಂಜ್ ಮೃದುನಾ? ಸ್ಪಂಜ್ ಇದ್ದಂಗೆ ಐತಲ್ಲಪ್ಪ, ಸಿಕ್ಕಾಬಿಟ್ಟೆ ಸ್ಪಾಂಜ್ ಇದೆ ಬಾಸ್. ಅಗಳು ಹೂವು ಇದ್ದಂಗೆ ಐತೆ. ಮುರ್ಕೊಂಡು ಬೀಳೋದಂತ ಗ್ಯಾರಂಟಿ. ಆಗಲೇ ಕಟ್ಟಾಯ್ತೈತೆ, ಹಿಂಗೆ ಬಳಕಾಡ್ತದೆ. ಹಂಗೆ ಒಂದು ಒಳ್ಳೆ ಖಾರ ಬರ್ಬೋದು ಅನಿಸ್ತಾ ಇದೆ. ಯಾಕೆಂದರೆ ಆ ಖಾರ ನೋಡ್ತಿದ್ರೇ ಕೆಂಪು ಕಾಣಿಸ್ತಾ ಇದೆ. ಹಾಗೆ ತಿನ್ನೋಣ. ಚಟ್ನಿ ಗಿಟ್ನಿ ಏನು ಬಿಡ, ತುಪ್ಪ ಬೇರೆ ಯಥೇಚ್ಛವಾಗಿ ಹಾಕಿದ್ದಾರೆ. ಖಾರ ಸರಿ ಕೊಡ್ಬೋದೇನೋ, ಸ್ವಲ್ಪ ಭಯ ಆಯ್ತೈತೆ ಆ ಕಲರ್ ನೋಡ್ಬಿಟ್ಟು. ಖಾರ ಅಂತ ಬರೋಲ್ಲ, ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ. ನೋಡೋಕೆ ಮಾತ್ರ ಎದುರಿಸ್ತಾ ಇದೆ. ಕೆಂಪುಗಿತ್ತಲ್ಲ ಭಯ, ಖಾರ ಸರಿಗೆ ಕೊಡ್ತೇನೋ ಅಂತ ಮೇಜರ್ ಖಾರ ಬರೋಲ್ಲ. ಪುಡಿ ಚೆನ್ನಾಗಿದೆ. ಯೂಶ್ವಲಿ ನಾನು ಅದನ್ನೇ ಹೇಳ್ತಿರ್ತೀನಿ, ಪುಡಿ ಯಾವಾಗಲೂ ತರಿ ಇರಬೇಕು ಅಂತ. ಬೈಟಿಗೆ ಸಿಗಬೇಕು ಪುಡಿ, ಯಾವಾಗಲೂ ಬೈಟಿಗೆ ಸಿಗುತ್ತೆ. ನನಗದು ಬಹಳನೇ ಇಷ್ಟ. ಮತ್ತು ಇನ್ನು ಚಟ್ನಿ ಕೊಟ್ಟಿರ್ತಾರೆ. ನಾನು ಚಟ್ನಿ ಜೊತೆ ಜಾಸ್ತಿ ತೊಗೊಳ್ಳಲ್ಲ ಪುಡಿ ಇಡ್ಲಿ ಅಂದಾಗ. ಪುಡಿ ಇಡ್ಲಿನೇ ಚಂದ ಯಾವಾಗಲೂ. ಸೊ ಅದೇ ಚೆನ್ನಾಗಿರುತ್ತೆ. ಹಂಗೆ ಟ್ರೈ ಮಾಡಿ, ಮಸ್ತ್ ಇರುತ್ತೆ, ಸೂಪರ್. ಇದಲ್ಲದೆ ಕೂಡ ದೋಸೆಲಿ ವೆರೈಟಿ ಇರುತ್ತೆ. ಮತ್ತು ಇನ್ನು ಚಿತ್ರಾನ್ನ ಫೇಮಸ್ಸು ಅಂತಿದ್ರು. ಸೊ ಚಿತ್ರಾನ್ನ ಟ್ರೈ ಮಾಡೋಕ್ಕಾಗಲಿಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.